ಇವಾಗ ಆತರ ಆಯ್ತು, ಮನೆ ಕೆಲ್ಸಕ್ಕೆ ಹೋಗ್ತಿದೆ, ಮನೆ ಕೆಲ್ಸಕ್ಕೆ ಹೋದ್ರು ಸಂಬಳ ಸಾಕಾಗ್ಲಿಲ್ಲ. ಡಿಪ್ಪೋ ಹಾಕಿ ತಿನ್ನೋದು, ಚಟ್ನಿ ಹರ್ಕೊಂಡು ತಿನ್ನೋದು, ಗೊಜ್ಜು, ಟೊಮೊಟೊ ಗೊಜ್ಜು ಕ್ಯೂಚ್ಬಿಟ್ಟು ತಿನ್ನೋದು, ಆತರ ಎಲ್ಲ ಮಾಡ್ತಾ ಇದ್ವಿ. ನನ್ಗೆ ನನ್ ಮಕ್ಳಿಗೆ ಸಾಕಕ್ ಆಗ್ತಿರ್ಲಿಲ್ಲ. ಏನ್ ಮಾಡೋದು ಹುಚ್ಚಿದಾಗ ಆಗ್ತಿತ್ತು. ನನ್ ಮಕ್ಳಿಗೆ ಸಾಕಾಗ್ಬೇಕು. 2 ಮಕ್ಳು, 2 ಮಕ್ಳು. ನಾವ್ 2 ಜನನು ಮನೇಲಿ ಕೂತಿದ್ರೆ ಆಗಲ್ಲ. ನಮ್ಮ ಅತ್ತೆನೂ ಬತ್ತಿ ಉಜ್ಜಾಗ ಹೋಗ್ತಾ ಇದ್ರು ಅವಾಗ. ಅವ್ರ ಜೊತೆ ನಾನು ಬತ್ತಿ ಉಜ್ಜಾಗ ಹೋಗ್ತಿದ್ದೆ. ಬತ್ತಿ ಉಜ್ಜಕ್ ಹೋಗಿ ಮನೆ ಕೆಲ್ಸಕ್ಕೆ ಹೋಗಿ ಅದು ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ಸ್ ಹೋಗ್ತಿದ್ದೆ. ಗಾರ್ಮೆಂಟ್ಸ್ ಹೋಗುವಾಗ ಅಂಗಡಿಲಿ ಸಾಲ ಹೇಳ್ತಿದ್ದೆ. ತಿಂಗ್ಳಿಗೆ ಇಷ್ಟು ಅಂತ ಒಂದ್ ಬುಕ್ ಕೊಡೋರು. ಬರೋದು ಎಷ್ಟು ಏನಾದ್ರು ತಗೊಂಡ್ರೆ ನಾವ್ ಸಾಲ ಅದು ಬರ್ದ್ ಕೊಡ್ತಾ ಇದ್ವಿ. ಅವಾಗ 10ನೇ ತಾರೀಕಿಗೆ ನಮ್ ಪೇಮೆಂಟ್, ಮೊನ್ನೆ ತಾರೀಕಿಂದ 10ನೇ ತಾರೀಕು ಪೇಮೆಂಟ್. ಅದ್ರಲ್ಲಿ ಯಾವ ತರ ಬಂದ್ರೆ ಆ ಪೇಮೆಂಟ್ ತಗೊಂಡು ಅಲ್ಲಿ ಕೊಡ್ತಾ ಇದ್ವಿ ಸಾಲಕ್ಕೆ. ಮನೆಗ್ ಸಾಕಾಗ್ತಿರ್ಲಿಲ್ಲ, ₹1 ಕೈಯಲ್ಲಿ ಇರ್ತಿರ್ಲಿಲ್ಲ. ಮತ್ತೆ ಅದ್ರಲ್ಲಿ ಏನಾದ್ರು ಇದ್ರೆ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳಿ ಬರ್ತಿದೆ. ಆತರ ಸಾಲ ತಗೊಂಡು ತಿಂದಿ ಜೀವನ ಮಾಡಿರೋದ್ ನಾವು. ಅಂಗಡಿಲಿ ಸಾಲ ತಗೊಂಡು ತಿಂದಿ ಜೀವನ ಮಾಡಿರೋದ್ ನಾನು. ಕೆಲ್ಸ ಹೋಗ್ತಿದೆ, ಸಿಕ್ಕಾಪಟ್ಟೆ ಕೆಲ್ಸ. ಒಂದ್ ದಿವಸ ನನ್ ಮನೆಗೆ ಕೂತ್ಕೊಡ್ಲಿಲ್ಲ. ಮನೇಲಿ ಕುತ್ಕೊಳ್ಳೋ ಇದೇ ಹುಡುಗಿನೇ ಅಲ್ಲ, ನನ್ ಜೀವನನೇ ಅಲ್ಲ ನಂದು. ನಾನ್ ಮನೇಲಿ ಕೂತ್ಕೊಳ್ಳಲ್ಲ. ಕೂತ್ಕೊಳ್ಳೋರೆ ಅಲ್ಲ, ಕೆಲ್ಸ ಕೆಲ್ಸ ಕೆಲ್ಸ.